ಸರ್ ಸಿ ವಿ ರಾಮನ್ ಅವರು ತಮ್ಮ ನಿವೃತ್ತಿಯ ನಂತರ ಬೆಂಗಳೂರಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆಯನ್ನು ತೆರೆಯುವುದಕ್ಕೆ ಬಯಸ್ತಾರೆ. ಇಲ್ಲಿ ಕೆಲಸ ನಿರ್ವಹಿಸುವುದಕ್ಕಾಗಿ ಯುವ ವಿಜ್ಞಾನಿಗಳಿಗಾಗಿ ವಾರ್ತಾಪತ್ರಿಕೆಯಲ್ಲಿ ಜಾಹೀರಾತುವೊಂದನ್ನು ನೀಡಿದರು. ಅನೇಕ ಯುವ ವಿಜ್ಞಾನಿಗಳು ಅರ್ಜಿಯನ್ನು ಸಲ್ಲಿಸಿದರು. ಆಯ್ಕೆಯಾಗೋದು ಒಂದು ಕಾರಣ ಆದರೆ ಮತ್ತೊಂದು ಕಾರಣ ನೊಬೆಲ್ ಪುರಸ್ಕೃತ ಸಿ ವಿ ರಾಮನ್ ಅವರು ಭೇಟಿಯಾಗುವ ಅವಕಾಶ ದೊರೆಯುತ್ತೆ ಅನ್ನುವಂಥದ್ದು ಅವರೆಲ್ಲರ ಬಯಕೆಯಾಗಿತ್ತು. ಪೂರ್ವಭಾವಿ ಪರೀಕ್ಷೆ ನಡೆಸಿದ ನಂತರ ಅಂತಿಮವಾಗಿ 5 ಯುವ ವಿಜ್ಞಾನಿಗಳನ್ನು ಆಯ್ಕೆ ಮಾಡಲಾಗಿತ್ತು. 5 ಮಂದಿಗೆ ಸರ್ ಸಿ ವಿ ರಾಮನ್ ಅವರು ಸಂದರ್ಶನ ನಡೆಸಿದರು. 5 ಮಂದಿಯಲ್ಲಿ 3 ಮಂದಿಯನ್ನು ಸಿ ವಿ ರಾಮನ್ ಅವರು ಆಯ್ಕೆ ಮಾಡಿದರು. ಸಂದರ್ಶನಕ್ಕೆ ಬಂದಿದ್ದ ಆಯ್ಕೆಯಾಗದ ಅಭ್ಯರ್ಥಿಗಳಿಗೆ ಅವರ ಖರ್ಚು ವೆಚ್ಚವನ್ನು ಸರ್ ಸಿ ವಿ ರಾಮನ್ ಅವರ ಕಚೇರಿಯಿಂದ ನೀಡಲಾಗ್ತಾ ಇತ್ತು. ಆಯ್ಕೆಯಾಗದ ಅಭ್ಯರ್ಥಿಗಳು ಖರ್ಚು ವೆಚ್ಚವನ್ನು ಪಡೆದು ಹಿಂದಿರುಗಿದರು. ಮರುದಿನ ಬೆಳಗ್ಗೆ ಆಯ್ಕೆಯಾಗದ ಅಭ್ಯರ್ಥಿಗಳಲ್ಲಿ ಒಬ್ಬ ಅಭ್ಯರ್ಥಿ ಸರ್ ಸಿ ವಿ ರಾಮನ್ ಅವರು ಬರುವ ದಾರಿಯಲ್ಲೇ ಕಾಯ್ತಾ ಇದ್ದ. ಅವನನ್ನು ವಿಚಾರಿಸಿದಾಗ, ನಿನ್ನೆ ನಿಮ್ಮ ಕಚೇರಿಯವರು ನನ್ನ ವೆಚ್ಚದ ಭತ್ಯೆಗಿಂತ 7 ರು ಹಣ ಹೆಚ್ಚಿಗೆ ಕೊಟ್ಟಿದ್ದಾರೆ ಅಂತೇಳಿ ಹಿಂದಿರುಗಿಸಲು ಹೋದರೆ ಅಕೌಂಟನ್ನು ಪೂರ್ಣಗೊಳಿಸಿದ ಕಾರಣ ಅಕೌಂಟ್ ವಿಭಾಗದಲ್ಲಿ ಹಿಂಪಡೆಯಲು ನಿರಾಕರಿಸಿದರು. ಅದನ್ನು ನೀವೇ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಈ ಹಣವನ್ನು ಹಿಂದಿರಿಸಬೇಕಾಗಿದೆ ಅಂತೇಳಿ ಸಿ ವಿ ರಾಮನ್ ಅವರಿಗೆ ಆ ಹಣವನ್ನು ಕೊಡೋದಕ್ಕೆ ಹೋಗ್ತಾನೆ. ಅವನಿಂದ ಹಣ ಪಡೆದಂಥ ಸರ್ ಸಿ ವಿ ರಾಮನ್ ಅವರು ಕೆಲವು ಹೆಜ್ಜೆ ಮುಂದೆ ಹೋಗಿ, ನಾಳೆ 10:30ಕ್ಕೆ ನನ್ನನ್ನು ಭೇಟಿ ಮಾಡು ಅಂತೇಳಿ ಆ ಯುವ ವಿಜ್ಞಾನಿಗೆ ಹೇಳ್ತಾರೆ. ಶ್ರೇಷ್ಠ ವ್ಯಕ್ತಿಯನ್ನು ಭೇಟಿ ಮಾಡುವ ಅವಕಾಶ ಮತ್ತೊಮ್ಮೆ ಸಿಕ್ಕಿದ್ದಕ್ಕಾಗಿ ಖುಷಿಪಟ್ಟಂಥ ಆ ಯುವಕ ಮಾರನೆಯ ದಿನ ಬೆಳಗ್ಗೆ ಸರ್ ಸಿ ವಿ ರಾಮನ್ ಅವರನ್ನು ಭೇಟಿಯಾಗ್ತಾನೆ. ಆಗ ಸರ್ ಸಿ ವಿ ರಾಮನ್, ಮಗು, ನೀನು ಭೌತಶಾಸ್ತ್ರದ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀಯ, ಆದರೆ ಪ್ರಾಮಾಣಿಕತೆ ಪರೀಕ್ಷೆಯಲ್ಲಿ ಪಾಸಾಗಿದ್ದೀಯಾ ಅಂತೇಳಿ ಆತನಿಗಾಗಿ ಮತ್ತೊಂದು ಹುದ್ದೆಯನ್ನು ಸೃಷ್ಟಿಸಿ ಆ ಯುವಕನಿಗೆ ನೀಡಿದರು. ಆ ಯುವಕನೇ 1983ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ಪ್ರೊಫೆಸರ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು. 7 ರು ತನ್ನ ಜೀವನ ಬದಲಿಸಿತು, ಇದು ಹೇಗೆ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನು ಸೃಷ್ಟಿಸಿತು ಎಂದು ತಮ್ಮ ಪುಸ್ತಕವೊಂದರಲ್ಲಿ ಉಲ್ಲೇಖಿಸಿದ್ದಾರೆ.